ತನ್ನ ಪ್ರೀತಿಯನ್ನ ಉಳಿಸೋದಕ್ಕೆ ಇಲ್ಲಿ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯನ್ನ ಬರೆದಿದ್ದಾನೆ. ಹೌದು ವೀಕ್ಷಕರೇ, ಇಲ್ಲಿ ಪರೀಕ್ಷೆ ಬರೆಯುವಂತಹ ಸಂದರ್ಭದಲ್ಲಿ ಆ ಪರೀಕ್ಷೆಯಲ್ಲಿ ಉತ್ತರ ಬರೆಯೋದನ್ನ ಬಿಟ್ಟು ಅವನ ಲವ್ ಸ್ಟೋರಿಯನ್ನ ಬರೆದಿದ್ದಾನೆ. ಏನಂದ್ರೆ, ತನ್ನ ಹುಡುಗಿ ತನ್ನ ಪ್ರೀತಿಯನ್ನ ಒಪ್ಕೊಳ್ಬೇಕು ಅಂತ ಅಂದ್ರೆ ನಾನು ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗ್ಲೇಬೇಕು, ಆದ್ರಿಂದ ನನ್ನ ಪ್ರೀತಿ ನಿಮ್ಮ ಕೈಯಲ್ಲಿದೆ ಅಂತ ಪತ್ರ ಬರೆದಿದ್ದಾನೆ. ಆ ಒಂದು ಪತ್ರದಲ್ಲಿ ನನ್ನ ಭವಿಷ್ಯ ನಿಮ್ಮ ಕೈಯಲ್ಲಿ ಇದೆ ಅಂತ ಬರೆದಿರುವಂತಹ ವಿದ್ಯಾರ್ಥಿಗಳನ್ನ ನಾವು ತುಂಬಾ ನೋಡಿದೀವಿ. ಆದರೆ ನನ್ನ ಪ್ರೀತಿ ನಿನ್ನ ಕೈಯಲ್ಲಿ ಇದೆ ಅಂತ ಬರೆದಿರುವಂತ ಏಕೈಕ ವಿದ್ಯಾರ್ಥಿ ಅಂದ್ರೆ ಈತಾನೆ. ಇವನು ಬರೀ ನನ್ನ ಪ್ರೀತಿ ನಿಮ್ಮ ಕೈಯಲ್ಲಿದೆ ಅಷ್ಟೇ ಅಲ್ಲ ಬರೆದಿರುವುದು, ಜೊತೆಗೆ 500 ರೂಪಾಯಿ ಕ್ಯಾಶ್ ಅನ್ನ ಇಟ್ಟಿ ಎಲ್ಲ ಶಿಕ್ಷಕರು ಇದರಿಂದ ಟೀಯನ್ನ ಕುಡೀರಿ, ಈ ಒಂದು ದುಡ್ಡಿಂದ ಚಹವನ್ನ ಕುಡಿದು ನನ್ನ ಪ್ರೀತಿಯನ್ನ ಉಳಿಸ್ಕೊಡಿ ಅಂತ ಇಲ್ಲಿ ಅಂಗಲಾಚಿ ಬೇಡ್ಕೊಂಡಿದ್ದಾನೆ. ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವುದು ಭವಿಷ್ಯದಲ್ಲಿ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಇಲ್ಲಿ ಭವಿಷ್ಯದಲ್ಲಿ ತನ್ನ ಪ್ರೀತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಪರೀಕ್ಷೆಯಲ್ಲಿ ಉತ್ತರ ಬದಲು ಇಲ್ಲಿ ಬರ್ದಿರೋದು ಇವನು ಲವ್ ಸ್ಟೋರಿಯನ್ನ. ಈ ಒಂದು ಲವ್ ಕಹಾನಿಯನ್ನ ನೋಡಿದ್ರೆ ವಿದ್ಯಾರ್ಥಿಗಳು ಮನೋಭಾವ ಮನಸ್ಥಿತಿ ಈಗಿನ ಕಾಲದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ನಾವು ಇಲ್ಲಿ ಕಾಣಬಹುದಾಗುತ್ತೆ. ವಿದ್ಯಾರ್ಥಿಗಳು ಇನ್ನ ಏನೇನೆಲ್ಲ ಬರೆದಿದ್ದಾರೆ ಈ ರೀತಿಯಾಗಿ ಪರೀಕ್ಷೆಯಲ್ಲಿ ಅಂತ ನಮ್ಗೆ ಗೊತ್ತಾಗೋದು ಕೂಡ ಸಾಧ್ಯ ಇಲ್ಲ. ಇದೇ ರೀತಿಯಾದಂತಹ ಕಂಟೆಂಟ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಒಂದು ವಿಚಾರದ ಬಗ್ಗೆ ನಿಮ್ಗೇನು ಅನ್ಸ್ತಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಹೇಳೋದನ್ನ ಮರಿಬೇಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.